ಇವತ್ತು ದೇವರು ಉನ್ನತವಾಗಿ ಕೊಂಡು ಬಂದಿದ್ದಾರೆ. ನೀನು ಸಹ ದೇವರು ನಿನ್ನ ಸೇವೆಗೆ ಕರೆದಿರ್ಬೋದಮ್ಮ, ಸೇವೆ ಮಾಡು ಅಂತ ನಮ್ಮ ಸೇವಕರು ಹೇಳಿದರು. वो सेवक लोग बोल रहा था, बहुत लोग बाइबल पकड़ के आया है, ऐसा अवमान ऐसा परिस्थिति आया है, आपको परमेश्वर बुला है, आप धैर्य में आप सेवा करो, ऐसा बोल रहा था. ಮತ್ತು ನಂತರ ನಾನು ಹೋದ ವರ್ಷ ನವಂಬರ್ ತಿಂಗಳು, ಅದೇ ಈ ವರ್ಷಕ್ಕೊಂದು ವರ್ಷ, ಮತ್ತು ಸಭೆಯಿಂದ ದೇವರು ನನ್ನನ್ನು ಒಳಗೆ ಕರ್ಕೊಂಬಂದರು. ದೊಡ್ಡ ಸಭೆಯಿಂದ ಅಂದರೆ ಅಲ್ಲಿ ಬಂದು ನನಗೆ ತುಂಬ ಹುಷಾರಿದ್ದಂಗೆ ಆಯಿತು. ಆರೋಗ್ಯ ಮತ್ತೆ ಕೆಟ್ಟೋಯ್ತು ನನಗೆ. बहुत बड़ा चर्च है, उधर मैं सेवा कर रहा था, फिर मेरे को हेल्थ में प्रॉब्लम हो गया, इसलिए उधर से वो चर्च से भी मैं बाहर आया. ಆಗ ನಮ್ಮ ಸೇವಕರು ಮತ್ತೆ ಹಾಸ್ಪಿಟ್ಲಿಗೆ ತೋರಿಸಿ ಸ್ವಲ್ಪ ದಿನ ಎಲ್ಲಿ ವಿಸಿಟ್ ಹೋಗ್ಬೇಡ್ರಿ, ನೀವು ರೆಸ್ಟ್ ಮಾಡಿರಿ ಅಂತ ಸೇವಕರು ಹೇಳಿದರು. फिर पास्टर बोला किधर भी मत जाओ, थोड़ा रेस्ट में रहो, वैसा बोला था. ನನಗೆ ಯಾಕೆ ಸೊಂಟ ನೋವು ಬಗ್ಗಕ್ಕೂ ಆಗ್ತಾ ಇತ್ತಿಲ್ಲ.